ವೆಲ್ಕಮ್ ಬ್ಯಾಕ್. ಆ ಹುಡುಗ ಮತ್ತು ಹುಡುಗಿ ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು. ಜೋಡಿ ಹಕ್ಕಿಯಾಗಿ ತಮ್ಮದೇ ಲೋಕದಲ್ಲಿ ಹಾರಾಡ್ತಾ ಇದ್ರು. ಇನ್ನೇನು ಒಬ್ಬರಿಗೊಬ್ಬರು ಬಿಟ್ಟಿರೋದಕ್ಕೆ ಆಗಲ್ಲ ಅನ್ನೋದು ಗೊತ್ತಾಗಿತ್ತು. ಹೀಗೆ ಪ್ರೀತಿ ಮಾಡೋ ಹುಡುಗರ ಸಮಸ್ಯೆನೇ ಇದು. ಮನೆಯಲ್ಲಿ ಹೇಳೋದಕ್ಕೂ ಆಗದೆ ಬಿಟ್ಟಿರೋದಕ್ಕೂ ಆಗದೆ ಇಬ್ಬರು ಓಡಿ ಹೋಗಿ ಮದುವೆಯಾಗಿದ್ರು. ಮುಂದೇನಾಯಿತು ಅಂತ ನೀವೇ ನೋಡಿ. ಕಾಯೋ ಮನಸ್ಸೇ ನೀ ಕೇಳು, ಪ್ರೀತಿ ಎಂದರೆ ಇದೆ ಗೋಳು. ಈಕೆ ಲಕ್ಷ್ಮಿ, ಇನ್ನು ಈ ಹುಡುಗ ಚೇತನ್. ಈಕೆ ತನ್ನ ಬಾಳಿನಲ್ಲಿ ಭಾಗ್ಯಲಕ್ಷ್ಮಿ ಎಂದುಕೊಂಡಿದ್ದ ಚೇತನ್, ಆದರೆ ಆಗಿರೋದೇ ಬೇರೆ. ಈಗ ಚೇತನ್ ಆಸ್ಪತ್ರೆ ಪಾಲಾಗಿದ್ದಾನೆ. ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದ ಈತನನ್ನ ಹೆತ್ತವರು ಹಾಸನ್ ಜಿಲ್ಲಾಸ್ಪತ್ರೆಯಲ್ಲಿ ದಾಖಲಿಸಿದ್ದಾರೆ. ನಮ್ಮ ಹುಡುಗ ಅವಳು ಬೇಕೆ ಅವಳು ಹಿಂಗಂತ ಹೇಳಿದ್ಲಲ್ಲ ನನಗೆ, ನೀನು ಬೇಡ ಅಂದಿದ್ಕೆ ಬರ್ತೀನಿ ಅಂತ ಹೋದ್ಲಲ್ಲ, ಬೇಡ ಅಂದಿದ್ಕೆ ಅವನು ನಾನು ಇರೋದೇ ಇಲ್ಲ ಅಂತ ಕೈಯೆಲ್ಲ ಕುಯ್ಕೊಂಡು ಪಾಯ್ಸನ್ ತಗೊಂಡಿದ್ದಾನೆ. ಅವಳ ಹತ್ರ ಮಾತಾಡೋಕೆ ಬಿಡಲಿಲ್ಲ, ನನ್ನ ಲೈಫ್ ಹಿಂಗಾಯ್ತು ನಾನು ಇರಲ್ಲ ಅಂತ ಹೇಳಿ ಪಾಯ್ಸನ್ ತಗೊಂಡಿದ್ದಾನೆ. ಪರಸ್ಪರ ಪ್ರೀತಿಸುತ್ತಿದ್ದ ಬೇಲೂರು ನಿವಾಸಿಗಳಾದ ಲಕ್ಷ್ಮಿ ಹಾಗೂ ಚೇತನ್ 15 ದಿನಗಳ ಹಿಂದೆ ಮನೆ ಬಿಟ್ಟು ಓಡಿ ಹೋಗಿದ್ರು. ಬೆಂಗಳೂರಿನ ಪಿಣ್ಯದ ದೇಗುಲದಲ್ಲಿ ಮದುವೆಯಾಗಿದ್ರು. ಇತ್ತ ಬೇಲೂರಿನಲ್ಲಿ 2 ಮನೆಯವರು ಮಾತನಾಡಿ ಇಬ್ಬರನ್ನು ವಾಪಸ್ ಕರೆಸಿದ್ರು. ಆಗ ಬೇಲೂರು ಪೊಲೀಸ್ ಠಾಣೆಯಲ್ಲಿ ರಾಜಿ ಪಂಚಾಯಿತಿ ನಡೆದಿತ್ತು. 2 ದಿನ ಅಂತ ಲಕ್ಷ್ಮಿಯನ್ನು ಹೆತ್ತವರು ತಮ್ಮ ಜೊತೆ ಕರೆದೊಯ್ದಿದ್ದರು. ಮತ್ತೆ ಠಾಣೆಗೆ ಆಗಮಿಸಿದಾಗ ಲಕ್ಷ್ಮಿ ಜೊತೆ ಮಾತನಾಡೋಕೆ ಚೇತನ್ಗೆ ಪೊಲೀಸರು ಅವಕಾಶ ನೀಡಿರಲಿಲ್ವಂತೆ. ಇದರಿಂದ ನೊಂದ ಚೇತನ್ ಬೇಲೂರು ಠಾಣೆ ಮುಂದೆನೆ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದ. ಬಂಧವೇ ಇಲ್ಲದ ಬದುಕಿನಲ್ಲಿ ಅನುಬಂಧದ ಮಾತಿಗೆ ಬೆಲೆಯಲ್ಲಿ ಆಡಿಸುವ ತನ್ನ ಕೈಯಲ್ಲಿ. ಜಿಲ್ಲಾಸ್ಪತ್ರೆಯಲ್ಲಿ ಚೇತನ್ ಪರಿಸ್ಥಿತಿ ಕಂಡು ಹೆತ್ತವರು ಕಂಗಾಲಾಗಿದ್ದಾರೆ. ಲಕ್ಷ್ಮಿ ಪೋಷಕರ ವಿರುದ್ಧ ಕಿಡಿಕಾರಿದ್ದಾರೆ. ಒಂದು ಮಾಡಿಸ್ತೀನಿ ಅಂತ ಅವ್ರ ಅಪ್ಪ ಅಮ್ಮ ಹೇಳಿದ್ರು. ಸ್ಟೇಷನ್ಗೆ ಹೋದ್ಮೇಲೆ ಅವಳಿಗೆ ಫುಲ್ಲು ಟಾರ್ಚರ್ ಕೊಟ್ಟು ಸತ್ತೋಗ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಅಪ್ಪ ಅಮ್ಮ ನಾನು ಸತ್ತೋಗ್ತೀನಿ ಅಂತ ವಿಷಯದ ಬಟ್ಲೆ ಅವಳು ಎದುರಿ ತೋರಿಸ್ಬಿಟ್ಟು ಹಿಂಗೆ ಬ್ಲಾಕ್ ಮೇಲ್ ಮಾಡಿದ್ದಾರೆ. ಸರ್ ಇದೇ ಥರ ಹುಡುಗಿ ಕುಡ್ದಿದ್ರೆ ಹುಡುಗನ ಬಿಡ್ತಾ ಇದ್ದಾರೆ, ಅರೆಸ್ಟ್ ಮಾಡಿದ್ರೆ. ಇಲ್ಲಿವರೆಗೂ ಹುಡುಗಿ ಇಲ್ಲಿವರೆಗೂ ಬಂದಿಲ್ಲ, ಹುಡುಗಿ ಇಲ್ಲಿವರೆಗೂ ನೋಡಕ್ಕೂ ಬಂದಿಲ್ಲ. ಹೌದಲ್ವಾ? ಈ ಪ್ರಶ್ನೆಗೆ ಉತ್ತರ ಹೇಳೋದಾದ್ರೂ ಯಾರು? ಕಾನೂನಿನಲ್ಲಿ ಇದಕ್ಕೆಲ್ಲ ಉತ್ತರ ಇದೆಯಾ? ನೈತಿಕವಾಗಿ ಈ ಬಗ್ಗೆ ಎಲ್ಲರೂ ಯೋಚಿಸಬೇಕಷ್ಟೇ. ಪ್ರೀತಿ ಮಾಡೋ ಹುಡುಗರಿಗೆ ಜಾತಿ ಅಂತಸ್ತು ಯಾವುದೂ ಬೇಕಿಲ್ಲ. ಆದರೆ ಹೆತ್ತವರಿಗೆ ಅದೇ ಮುಖ್ಯವಾಗಿ ಬಿಡುತ್ತಾ? ಸದ್ಯ ಚೇತನ್ಗೆ ಜೀವನದಲ್ಲಿ ಒಂದಿಷ್ಟು ಚೈತನ್ಯ ತುಂಬಬೇಕಿದೆ. ಆತನ ಪ್ರೀತಿ ಜೀವನ ಪ್ರೀತಿ ಮರಳಿ ಸಿಗುವಂತೆ ಮಾಡಬೇಕಿದೆ. ಹಾಸನದಿಂದ ಕ್ಯಾಮರಾಮನ್ ಮೊಹಮ್ಮದ್ ಜೊತೆ ಹರೀಶ್, ಸುವರ್ಣ ನ್ಯೂಸ್. ಸರಿಯಾಗಿ ಓದದೇ ಇದ್ದಿದ್ದಕ್ಕೆ ಬಾಲಕನೊಬ್ಬನಿಗೆ ಕಬ್ಬಿಣದ ಸರಪಳಿಯಲ್ಲಿ ಬಂಧಿಸಿದ ಘಟನೆ ಮಂಡ್ಯ ಜಿಲ್ಲೆ ಮಳವಳ್ಳಿ ಪಟ್ಟಣದ ಅರೇಬಿಕ್ ಮದ್ರಾಸಾದಲ್ಲಿ ನಡೆದಿದೆ. 12 ವರ್ಷದ ತೌಹೀದ್ ಬಂಧಿತ ಬಾಲಕ. ಈತ ಕಳೆದ 2 ತಿಂಗಳಿನಿಂದ ಪಟ್ಟಣದ ಅರೇಬಿಕ್ ಮದ್ರಾಸಾದಲ್ಲಿ ಖುರಾನ್ ಅಧ್ಯಯನ ಮಾಡ್ತಿದ್ದ. ಸರಿಯಾಗಿ ಓದ್ತಾ ಇಲ್ಲ ಅಂತ ಹೇಳಿ ಸ್ವತಃ ಈತನ ತಂದೆ ಜಬೀರ್ ಮಗನ ಕಾಲಿಗೆ ಕಬ್ಬಿಣದ ಸರಪಳಿಯನ್ನು ಬಿಗಿದು 20 kg ತೂಕದ ಕಲ್ಲಿಗೆ ಕಟ್ಟಿದ್ದ. ಬಾಲಕ ತೌಹೀದ್ ಉರ್ದು ಶಾಲೆಯಲ್ಲಿ 4ನೇ ತರಗತಿ ಓದ್ತಾ ಇದ್ದು ಅರ್ಧಕ್ಕೆ ನಿಲ್ಲಿಸಿದ್ದ. ಅಲ್ಲದೆ ತಂದೆ ತಾಯಿಗಳ ಮಾತು ಕೇಳದೆ ಮನೆ ಬಿಟ್ಟು ಹೋಗ್ತಿದ್ದ. ಬಾಲಕನ ಈ ವರ್ತನೆಯಿಂದ ರೋಸಿ ಹೋದ ತಂದೆ ಜಬೀರ್ ಖುರಾನ್ ಕಲಿಯಲು ಮದ್ರಾಸಾಗೆ ದಾಖಲಿಸಿದ್ದ. ಇಲ್ಲಿಯೂ ಕೂಡ ತೌಹೀದ್ ಕಾಂಪೌಂಡ್ ಹಾರಿ ಸ್ನೇಹಿತನ ಜೊತೆ ಆಡೋದಕ್ಕೆ ಹೋಗ್ತಿದ್ದ ಎನ್ನಲಾಗಿದೆ. ಹಾಗಾಗಿ ನಿನ್ನೆ ಸಾಯಂಕಾಲ ತಂದೆ ಜಬೀರ್ ಮಗನ ಕಾಲಿಗೆ ಸರಪಳಿ ಬಿಗಿದಿದ್ದ. ಸುದ್ದಿ ತಿಳಿದ ಮಕ್ಕಳ ಕಲ್ಯಾಣ ಸಮಿತಿ ಮತ್ತು ಮಕ್ಕಳ ರಕ್ಷಣಾಧಿಕಾರಿ ದಾಳಿ ನಡೆಸಿ ಬಾಲಕನನ್ನ ಬಂಧಮುಕ್ತಗೊಳಿಸಿದ್ದಾರೆ. ತಂದೆ ಜಬೀರ್ನನ್ನ ಮಳವಳ್ಳಿ ಪೊಲೀಸರು ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡುತ್ತಿದ್ದಾರೆ. ಇದು ಇವತ್ತಿನ ಗುಡ್ ಈವ್ನಿಂಗ್ ಕರ್ನಾಟಕ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.